Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ, ಒಂದು ಎಫೆಕ್ಟಿವ್ ಆಗಿರೋ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಸಿಲ್ಕಿ ಹೇರ್ ಯಾರಿಗೆ ಇಷ್ಟ ಆಗೋದಿಲ್ಲ? ಸೊ ತುಂಬ ಸಾಫ್ಟ್ ಆಗಿರಬೇಕು, ನೈಸ್ ಆಗಿರಬೇಕು, ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಮ್ಯಾನೇಜಬಲ್ ಆಗಿರಬೇಕು ಕೂದಲು ಬಿಟ್ಕೊಂಡಾಗ ಅಂತೆಲ್ಲನೂ ಆಸೆ ಇರುತ್ತಲ್ವ. ಸೊ ಹಾಗಾಗಿ ಇವತ್ತು ಹೋಮ್ ರೆಮಿಡಿ ಏನು ಮಾಡ್ಬೋದು, ಹೇಗೆ ನಮ್ಮ ಕೂದಲನ್ನ ಸಾಫ್ಟ್ ಮಾಡ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋಲಿ ನೋಡೋಣ. ಸಿಲ್ಕಿ ಹೇರ್, ಓಕೆನಾ? ಏನಪ್ಪ ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದರೆ ತುಂಬ ಮಿನಿಮಲ್ಲು, ಜಾಸ್ತಿ ತೀರಾ ಎಲ್ಲ ಏನೂ ಇಲ್ಲ. ಸೊ ಸ್ವಲ್ಪ ಐಟಮ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಏನಪ್ಪ ಬೇಕು ಅಂತಂದರೆ ದಾಸವಾಳದ ಎಲೆ ಬೇಕಾಗುತ್ತೆ, ಕರಿಬೇವಿನ ಎಲೆ, ಮೆಂತ್ಯ ಆ್ಯಂಡ್ ಅಲೋವೆರಾ ಜೆಲ್. ಇದಿಷ್ಟು 4 ಇದ್ದರೆ ಸಾಕು, ಆರಾಮಾಗಿ ನಾವು ಹೇರ್ ಪ್ಯಾಕ್ನ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಫಸ್ಟು ದಾಸವಾಳ ಎಲೆನ ತೊಳೆದು ನೀಟಾಗಿ ಇಟ್ಕೊಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಹೂವು ಹಾಕಿದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ. ಆ್ಯಂಡ್ ಕರಿಬೇವಿನ ಎಲೆ ಒಂದು 20 ಎಲೆ ಇಟ್ಕೊಳ್ಳಿ ಆ್ಯಂಡ್ 1 ಸ್ಪೂನ್ ಮೆಂತ್ಯ. ಅದೇನು ರಾತ್ರಿ ನೆನೆಸಿರೋದೇನು ಬೇಕಾಗಿಲ್ಲ. ಸೊ ಡೈರೆಕ್ಟಾಗಿ ಮೆಂತ್ಯ ಚೆನ್ನಾಗಿ ಹಾಕಿ ಗ್ರೈಂಡ್ ಮಾಡಾದಮೇಲೆ ಅದಕ್ಕೆ 1 ಸ್ಪೂನ್ ಅಲೋವೆರಾ ಜೆಲ್ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ರೂಟಿಂದ ಟಿಪ್ ತನಕ ಚೆನ್ನಾಗಿ ಅಪ್ಲೈ ಮಾಡಿ. ನಿಮಗೆ ಅಲೋವೆರಾ ಜೆಲ್ಲು ಸಿಕ್ಕಾಪಟ್ಟೆ ಕೋಲ್ಡು ಆ್ಯಂಡ್ ದಾಸವಾಳದೆಲ್ಲ ಕೂಡ ಕೋಲ್ಡೇ. ಸೊ ನೋಡಿ, ನಿಮಗೆ ಸಿಕ್ಕಾಪಟ್ಟೆ ಹೀಟ್ ಬಾಡಿ ಇದ್ದರೆ 2 ಅವರ್ಸ್ ತನಕ ಇರಿ. ಇಲ್ಲ ನಿಮಗೆ ಕೋಲ್ಡ್ ಬಾಡಿ ಅಂತಂದರೆ 1 ಅವರ್ ಬಿಟ್ಟು ಆಮೇಲೆ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚ ನೀರಲ್ಲಿ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ, ಆವತ್ತಿನ ದಿನ ಫುಲ್ ಅದೇನು ನೀವು ಕಂಡೀಷ್ನರು ಅದೆಲ್ಲ ಏನೂ ಅಪ್ಲೈ ಮಾಡಬೇಡಿ, ಬಿಟ್ಟುಬಿಡಿ. ಆ್ಯಂಡ್ ನೆಕ್ಸ್ಟ್ ಡೇ ನೀವು ಬೇಕಾದರೆ ಇನ್ನೊಂದು ಸತಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ಆಯಿಲ್ ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ. ಒಂಥರ ಹೂವು ಇದ್ದಂಗೆ ಇರುತ್ತೆ ಕೂದಲು, ನಿಜವಾಗ್ಲೂ ಟ್ರಸ್ಟ್ ಮೀ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ನೈಸಾಗಿ. ನಮಗೆ ಎಲ್ಲಾದರೂ ನಾವು ಹೋಗಿ ಸ್ಮೂತಿಂಗ್ ಮಾಡಿಸ್ಕೊಂಬಂದ್ವಾ ಅಥವಾ ಈ ಥರದ್ದೆಲ್ಲ ಕ್ವೆಶ್ಚನ್ಸ್ ಕೇಳ್ತಾರೆ. ನಿಜವಾಗ್ಲೂ ಆ್ಯಕ್ಚುಲಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಬರೀ ಇದರಲ್ಲಿ ಸ್ಮೂತಿಂಗ್ ಅಂತಲೇ ಅಲ್ಲ, ಬಟ್ ಇದರಲ್ಲಿ ಹೇರ್ ಗ್ರೋತ್ ಆಗೋ ಬೆನಿಫಿಟ್ ಇದೆ ಆ್ಯಂಡ್ ಹೇರ್ ಸ್ಟ್ರಾಂಗ್ ಆಗೋ, ರೂಟಿಂದ ಸ್ಟ್ರಾಂಗ್ ಆಗೋ ಬೆನಿಫಿಟ್ ಕೂಡ ಇದೆ. ಆ್ಯಂಡ್ ಇದೆಲ್ಲ ಆರಾಮಾಗಿ ನಾವು ಸಿಗುವಂಥದ್ದೇ. ಆ್ಯಂಡ್ ಇದನ್ನೆಲ್ಲ ದಯವಿಟ್ಟು ಸ್ಟೋರೆಲ್ಲ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಅವತ್ತಿನ ದಿನವೇ ಮಾಡ್ಕೊಂಡು ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ನೀವು ಇದನ್ನು ವೀಕ್ಲಿ ಒನ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇನಿಲ್ಲ, ಮಂತ್ಲಿ ಒನ್ಸ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ತುಂಬ ಸೂಟಬಲ್ ಆಗಿ ಚೆನ್ನಾಗಿ ಅನಿಸ್ತು ಅಂದರೆ ಮಂತ್ಲಿ ಟ್ವೈಸ್ ಕೂಡ ನೀವು ಮಾಡ್ಕೋಬೋದು. ಆರಾಮಾಗಿ ಇದು ವರ್ಕೌಟ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ಆ್ಯಂಡ್ ಯೂಸ್ಫುಲ್ ಆಗುತ್ತೆ, ರೆಕಮೆಂಡ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದರೆ ಒಂದಷ್ಟು ಜನಕ್ಕೆ ಹೇಳಿ, ಓಕೆನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.